ಇನ್ನು ಈ ಆರೋಪ ವಿಚಾರ ಸಂಬಂಧ ಹುಬ್ಳಿಲಿ ಶಾಸಕ ಮಹೇಶ್ ತೆಂಗಿನಕಾಯಿ ರಿಯಾಕ್ಷನ್ ಅನ್ನು ಕೊಟ್ಟರು. ಹುಬ್ಳಿಲಿ ಮಹಿಳೆ ವಿವಸ್ತ್ರವನ್ನಗೊಳಿಸಿ ಹಲ್ಲೆ ಮಾಡಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತ ನೋಡೋಣ. ಮಹೇಶ್ ತೆಂಗಿನಕಾಯಿ ಇವರು ಹೇಳಿದ್ದು, ಆಕೆಯೇ ಬಟ್ಟೆಯನ್ನ ಬಿಚ್ಚಿಕೊಂಡಳು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಆಗ ಆಕೆ ಯಾರ ಕಸ್ಟಡಿಯಲ್ಲಿದ್ಲು ಹೀಗಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಹೇಶ್ ತೆಂಗಿನಕಾಯಿ. ಪೊಲೀಸರ ಕಸ್ಟಡಿಯಲ್ಲಿದ್ದಾಗಲೇ ಈ ಘಟನೆ ನಡೆದಿದೆ. ಆಕೆಯೇ ಬಟ್ಟೆಯನ್ನ ಬಿಚ್ಚಿಕೊಂಡ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು? ಕಾಂಗ್ರೆಸ್ನ ಕುಮ್ಮಕ್ಕಿನಿಂದಲೇ ಈ ಘಟನೆ ಆಗಿರೋದು. ಕೇಶವಾಪುರ ಠಾಣೆ ಪಿಐ ಮತ್ತು ಸಿಬ್ಬಂದಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು, ಗೃಹ ಸಚಿವರು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಮಹೇಶ್ ತೆಂಗಿನಕಾಯಿ ಆಗ್ರಹಿಸಿದ್ದಾರೆ. ಇವತ್ತು ಕಳೆದ 2 ದಿವಸದಿಂದ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಹಳ ಹೇಯ ಕೃತ್ಯವನ್ನು ಇವತ್ತಾಗಿದೆ. ಅದು ವಿಶೇಷವಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆಯ ವಿವಸ್ತ್ರ ಆಗಿದ್ದಿರ್ತಕ್ಕಂಥ ವಿಡಿಯೋವನ್ನು ನಾವು ನೋಡಿದ್ದೇವೆ. ಇದನ್ನು ನೋಡಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನ ಇವತ್ತು ಇಲಾಖೆ ಉತ್ತರಿಸತಕ್ಕಂಥ ಸಂದರ್ಭ ಒದಗಿ ಬಂದಿದೆ. ಯಾರೋ ಒಂದು 4 ಜನ ಹೇಳ್ತಾರೆ ಅಂತೇಳಿ ಅವ್ರ ಮಾತು ಕೇಳ್ಕೊಂಡು ಅವ್ರ ಕಪಿಪಂಕ್ತಿಯಲ್ಲಿ ಸಿಕ್ಕೊಂಡು ಪೊಲೀಸರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಪೊಲೀಸ್ ಇಲಾಖೆಯ ಘನತೆ ಗೌರವ ಏನು ಕರ್ನಾಟಕದಲ್ಲಿ ಇತ್ತು ಅದನ್ನು ಕಮ್ಮಿ ಮಾಡತಕ್ಕಂಥ ಕೆಲಸವನ್ನು ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡಿದ್ದಾರೆ. ಇದು ಭಾಳ ಖಂಡನೀಯ ಐತಿ. ಮತ್ತು ಇದ್ರಾಗ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಕೇಶವಪುರ PI ಹಿಡ್ಕೊಂಡು ಇನ್ನು ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವ್ರನ್ನ ತಕ್ಷಣ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಸಸ್ಪೆಂಡ್ ಮಾಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತೀನಿ. ಮತ್ತು ಇದಕ್ಕೆ ಯಾರು ಕಾಂಗ್ರೆಸ್ಸಿನ ನಾಯಕರು ಕುಮ್ಮ ಕೊಟ್ಟಾರ, ಇದನ್ನು ಮಾಡಲಿಕ್ಕೆ ಪ್ರೆಷರ್ ಮಾಡಿ ಯಾರು ಮಾಡಕ್ಕೆ ಹೇಳ್ಯಾರ ಅವ್ರ ಬಗ್ಗೆ ಕೂಡ ಕ್ರಮ ತಗೋಬೇಕನ್ನುವಂಥ ಆಗ್ರಹವನ್ನು ಮಾಡಿ. ಮಹಿಳೆನ ಬಟ್ಟೆ ಬಿಚ್ಚಿಕೊಂಡ್ಲು ಅಂತ ಹೇಳ್ತು. ನೋಡಿ, ಮಹಿಳೆ ಬಟ್ಟೆ ಬಿಚ್ಕೊಂಡ್ಲು ಅಂತ ಹೇಳುವಂಥದ್ದನ್ನು ಬಹಳ ಖೇದಕರವಾಗಿರ್ತಕ್ಕಂಥ ಸಂಗತಿ. ಯಾಕೆಂದ್ರೆ ಇವತ್ತು ಯಾರ ಕಸ್ಟಡಿಯಲ್ಲಿದ್ಲ ಆ ಮಹಿಳೆ? ಕಸ್ಟಡಿಯಲ್ಲಿದ್ದು ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿದ್ದರು. ಹಾಗಾದ್ರೆ ನೀವು ನಾನು ಆ ಶಬ್ದಗಳನ್ನು ಪ್ರಯೋಗ ಮಾಡಬಾರ್ದು. ಆ್ಯಕ್ಚುಲಿ ಯಾವುದೋ ತಾಯಿ ಬಗ್ಗೆ ಇದ್ದಂಥ ಸಂದರ್ಭದಲ್ಲಿ ನಾವು ಶಬ್ದ ಪ್ರಯೋಗ ಮಾಡಬಾರ್ದು. ನೀವು ಪೊಲೀಸ್ ಇಲಾಖೆಯವರು ಕಮಿಷನರ್ ಹೇಳಿದಾರೆ ಅವರೇ ಏನೋ ಮಾಡ್ಕೊಂಡಾರ ಬಟ್ಟೆ ಅನ್ನೋಂಥದ್ದನ್ನ. ಹಾಗಾದ್ರೆ ನೀವು ಪೊಲೀಸರೇ ನಿಂತು ನೋಡ್ತಿದ್ರ ಅವಾಗ? ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಆಗಿದ್ದೇನು ಅಂತ ಆಕ್ಚುಲ್ ಆಗಿ ಈಗ ಮಹೇಶ್ ತೆಂಗಿನಕಾಯಿ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಇದೆಲ್ಲ ಆಗಿದೆ, ಪೊಲೀಸರು ಏನು ಮಾಡ್ತಾ ಇದ್ರು ಅನ್ನೋದು ಒಂದು. ಮತ್ತೊಂದು ಕಡೆ ಆಕೆಯೇ ಬೇಕು ಅಂತ ಹಿಂಗೆಲ್ಲ ಮಾಡಿರೋದು ಸ್ವತಃ ಅನ್ನುವಂಥ ಆರೋಪ. ಇದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಜೊತೆಗೆ ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ? ಶರತ್, ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಆ ಒಂದು ಹಲ್ಲೆ ಮಾಡಿದಂತ ಪ್ರಕರಣ ಎಲ್ಲಿಗೆ, ಯಾವ ದಿಕ್ಕಿಗೆ, ಹೇಗೆ ಹೋಗ್ತಾ ಇದೆ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಬೆಳ್ಳಂಬೆಳಿಗ್ಗೆ ಅಷ್ಟೇ ಕೂಡ ಈ ಒಂದು ವಿಡಿಯೋಗಳು ವೈರಲ್ ಆದಂತ ಬೆನ್ನಲ್ಲೇ ಆ ಒಂದು ಮಹಿಳಾ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂತಹ ವಿಡಿಯೋ ಮತ್ತು ಫೋಟೋಗಳು ಆ ಒಂದು ವೈರಲ್ ಆದವು. ಇವೆಲ್ಲವುಗಳನ್ನು ಪೊಲೀಸ್ ಆಯುಕ್ತರು ಸಹಿತ ಖುದ್ದಾಗಿ ಕೇಶವಪುರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಆ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಮಹಿಳೆ ಮೇಲಿರುವಂತಹ ಎಲ್ಲಾ ಪ್ರಕರಣಗಳ ಇಂಚಿಂಚು ಮಾಹಿತಿಯನ್ನ ಮತ್ತೆ ಆ ಮಹಿಳೆ ಮಾಡಿರುವಂತಹ ಎಲ್ಲಾ ಹೈಡ್ರಾಮ್ಗಳನ್ನ ಪೊಲೀಸ್ ಅಧಿಕಾರಿಗಳು ಮತ್ತು ಶಶಿಕುಮಾರ್ ಅವರು ಬಿಚ್ಚಿಟ್ರು. ಇವೆಲ್ಲವುಗಳ ನಡುವೆ ಇತ್ತ ಕಾಂಗ್ರೆಸ್ನವರು ಸಹಿತ ಈ ಮಹಿಳೆ ಖತರ್ನಾಕ್ ಮಹಿಳೆ ಇದ್ದಾಳೆ, ಹೀಗೇನೆ ಮಾಡುವುದಂತ ಒಂದು ರೂಢಿ ಮಾಡಿಕೊಂಡಿದ್ದಾಳೆ ಎಂಬ ಒಂದು ಮಾತನ್ನ ಪಾಲಿಕೆ ಸದಸ್ಯರಾಗಿರುವಂತಹ ಸುವರ್ಣ ಕಲ್ಗುಂಡ್ ಅಂಡ್ ಕಾಂಗ್ರೆಸ್ ಟೀಮ್ ನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯ ಕಾರ್ಯಕರ್ತರು ಆಯ್ತು ಹೀಗೆ ಮಾಡ್ತಿರುವಾಗ ಆ ಒಂದು ಮಹಿಳೆ ಪೊಲೀಸ್ ಕಸ್ಟಡಿಯೊಳಗೆ ಇರುವಂತಹ ಸಂದರ್ಭದಲ್ಲಿ ಹೀಗೆ ಆಗಿದ್ದು ಸರಿನಾ, ಪೊಲೀಸರು ಯಾಕೆ ಅದನ್ನ ತಡೆಯಲಿಲ್ಲ ಎಂಬ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಇವೆಲ್ಲವುಗಳ ನಡುವೆ ಆ ಒಂದು ಘಟನೆಯನ್ನು ಖಂಡಿಸಿ ಪೊಲೀಸರು ಈ ರೀತಿ ಮಾಡಿದ್ದಾರೆ ಎಂಬ ಒಂದು ಆರೋಪವನ್ನು ಮಾಡಿ ಬಿಜೆಪಿಯ ಮಹಿಳಾ ಮೋರ್ಚಾ ಘಟಕದವರು ಸಹಿತ ಸದ್ಯ ಕೇಶವಪುರ ಪೊಲೀಸ್ ಠಾಣೆಗೆ ಮಾಜಿ ಶಾಸಕಿ ಸೀಮಾ ಮಸೂತಿ, ಮೇಯರ್ ಜ್ಯೋತಿ ಪಾಟೀಲ್, ಉಪಮೇಯರ್ ಸಂತೋಷ್ ಪಾಟೀಲ್ ನೇತೃತ್ವದಲ್ಲಿ ಮಹಿಳಾ ಘಟಕದವರು ಪ್ರತಿಭಟನೆ ಮಾಡ್ತಿದ್ರೆ ಸದ್ಯ ಕೇಶವಪುರ ಪೊಲೀಸ್ ಠಾಣೆಗೆ ಶಶಿಕುಮಾರ್ ಅವರು ಆಗಮಿಸಿ ಆ ಒಂದು ಪ್ರತಿಭಟಕರ ನಿರತರನ್ನ ಒಳಗೆ ಕರೆದುಕೊಂಡು ಬಂದು ಮಾತುಕತೆಯನ್ನು ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ನಮ್ಮಿಂದ ಈ ಒಂದು ಘಟನೆ ನಡೆದಿಲ್ಲ, ಮಹಿಳೆ ಮಾಡಿಕೊಂಡಿದ್ದು ಎಂಬ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇವೆಲ್ಲವರ ನಡುವೆ ಇನ್ನು ಯಾವ ಹಂತಕ್ಕೆ ಹೋಗ್ತಿದೆ, ರಾಜಕೀಯ ತಿರುವು ಪಡೆದುಕೊಂಡಿರುತ್ತೆ ಈ ಘಟನೆ ಎಲ್ಲೆಲ್ಲಿ ಹೋಗ್ತಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಶರತ್, ಓಕೆ, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗಾಗಿ.